ಮೇಡಮ್, ಇದು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಕಾರಣ ರಾಜಕೀಯವಾಗಿರುವ ಷಡ್ಯಂತ್ರ, ಇದು ಜಂಟಿ ಕಾರ್ಯಾಚರಣೆ ಅನ್ನುವಂಥದ್ದು ಮುನಿರತ್ನವರೇ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದರೂ ಒಬ್ರು ಸೋಲ್ತಾರೆ, ಯಾರಾದ್ರೂ ಒಬ್ರು ಗೆಲ್ತಾರೆ. ಹೌದು, ನಾವು ಸೋತಿರಬಹುದು, ಆದರೆ ನಾವು ಷಡ್ಯಂತ್ರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂಥ ಅಸಹ್ಯಕರವಾದಂಥ ಅಸಭ್ಯವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಅನ್ನೋ ಒಂದು ಷಡ್ಯಂತ್ರ ರೂಪಿಸುವಂಥ ಹಿನ್ನೆಲೆ ನಮಗಿಲ್ಲ. ನಾವು ಪ್ರೊಫೆಸರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು, ನಾನು ಮಕ್ಳಿಗೆ ಪಾಠ ಹೇಳ್ತಾ ಇದ್ದಂಥದ್ದು, ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ. ನಾವು ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಆ ಮಾತುಗಳನ್ನು ಹೇಳಿದ್ದಾರೆ, ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಕೂಡ ಲಾಂಚ್ ಮಾಡಿದ್ದಾರೆ. ಎಕ್ಸ್ ಕಾರ್ಪೊರೇಟರು ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮೇಡಮ್, ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀರಾ? ಇಲ್ಲ, ನಾವು ನಿನ್ನೆ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದನೂ ಕೂಡ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೂಡ ನೀಡಿದ್ದಾರೆ. ಹಾಗೆ ಇವತ್ತು ಏನು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ನಿನ್ನೆನೆ ಹೋಗಿ ಕಂಪ್ಲೇಂಟನ್ನು ಕೂಡ ಕಾಮಾಕ್ಷಿ ಪಾಳ್ಯ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಮೇಡಮ್, ಈಗ ಕಮಿಷನ್ ದಂಧೆ ಬಗ್ಗೆ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಈಗ ಅವರೇ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರೋದಲ್ಲ ಮೇಡಮ್, 30 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂತ. ಹೌದು, ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ದಾರೆ. ಬಹುಶಃ ಕಳೆದ ಬಾರಿ ಕೆಂಪಣ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ರು, ಇವ್ರ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು. ಅವತ್ತು ಕೆಂಪಣ್ಣ ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಷ್ಟು ವಯಸ್ಸಾಗಿರೋ ಒಬ್ರು ಹಿರಿಯ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಲ್ವಾ. ಸೊ ಹಾಗಾಗಿ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸತ್ಯಾಸತ್ಯತೆಗಳನ್ನ ತಿಳಿದು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ. ಅವ್ರು ಕೇವಲ ಇದೊಂದು ಮಾತ್ರ ಪ್ರಕರಣ ಹೊರಗಡೆ ಬಂದಿದೆ. ಈ ತರದ್ದು 100 ಪ್ರಕರಣ RR ನಗರದಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳಿದೆ. ನಿಮ್ ಗಮನಕ್ಕೆ ಬೇರೆ ಬಂದಿದೆಯಾ? ಬಹುಶಃ ನಾನು ಮೊದಲೇ ಹೇಳಿದೆ, ಬಹಳಷ್ಟು ಜನ ಬಂದು ಅಳಲನ್ನ ತೋಡ್ಕೊಂಡಿದ್ದುಂಟು. ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಕೂಡ ನಾವು ಹೇಳಿದ್ವಿ. ಆದ್ರೆ ಅವರೆಲ್ಲರೂ ಕೂಡ ಅವರ ಜೀವಕ್ಕೆ ಹೆದರ್ತಿದ್ರು. ಬಹಳ ಪ್ರಭಾವಿಗಳಿದ್ದಾರೆ, ಏನಾದ್ರೂ ಜೀವಕ್ಕೆ ಹಾನಿ ಆಗತ್ತೆ ಅಂತ ಹೇಳಿ ಹೆದರಿದ್ರು. ಕೊನೆಯದಾಗಿ ಒಬ್ಬರು ಮಹಿಳೆ ಹಿಂದೆನೂ ಕೂಡ ಆರೋಪ ಮಾಡಿದ್ರು, ನಮ್ಮ ಸೀರೆ ಎಳೆದಿದ್ರು ಮುನಿರತ್ನವರು ಅಂತ. ಬಹುಶಃ BBMPಯ ಮಾಜಿ ಕಾರ್ಪೊರೇಟರ್ಗಳು, ಇವಾಗೇನು ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಅವರೇ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದು ಮಾಧ್ಯಮಗಳಲ್ಲಿ ಎಲ್ರಿಗೂ ಗೊತ್ತಿತ್ತು, ಎಲ್ಲರೂ ಕೂಡ ಅದನ್ನ ನೋಡಿದ್ದಾರೆ. ಸೊ ಹಾಗಾಗಿ ಇದು ಅವರ ಪ್ರವೃತ್ತಿ ಅಂತ ಅನ್ಸ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.